ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೇಟದಲ್ಲಿ ಕಡಲ ಕೊರೆತ ಹೆಚ್ಚುತ್ತಿದ್ದು ರಕ್ಕಸ ಗಾತ್ರದ ಅಲೆಗಳ ರಭಸಕ್ಕೆ ಮನೆ ಮರಗಿಡಗಳು ಕೊಚ್ಚಿ ಹೋಗಲಾರಂಭಿಸಿದ್ದು ರಾತ್ರಿ ಸಮುದ್ರದ ಅಬ್ಬರ ಜಾಸ್ತಿಯಾದರೆ ನಮ್ಮ ಸಂಪೂರ್ಣ ಬದುಕೆ ಕೊಚ್ಚಿ ಹೋಗುತ್ತದೆ ಎನ್ನುವ ಆತಂಕ ಸ್ಥಳೀಯರಿಂದ ವ್ಯಕ್ತವಾಗಿದೆ. ಅಂಕೋಲಾ ತಾಲೂಕಿನಲ್ಲಿ ಹಲವೆಡೆ ಮಳೆ ಗಾಳಿ ಅಬ್ಬರ, ಶೀರೂರು ಗುಡ್ಡ ಕುಸಿತದ ದುರಂತದ ಕಹಿ ಅನುಭವ ಜನಜೀವನವನ್ನೇ ಬೆಚ್ಚಿ ಬೀಳಿಸಿದೆ. ಈ ನಡುವೆ ಕಳೆದ 3-4 ದಿನಗಳಿಂದ ಮಳೆ ಕಡಿಮೆಯಾಗಿ ಬಿಸಿಲು ವಾತಾವರಣ ಇದೆ. ಆದರೆ ಗಾಳಿ ಮತ್ತಿತರ ಕಾರಣಗಳಿಂದ ಕಡಲ ಬೋರ್ಗರೆತವು ಜೋರಾಗಿದ್ದು ಕೆಲ ಪ್ರದೇಶಗಳಲ್ಲಿ ದೈತ್ಯ ಗಾತ್ರದ ಅಲೆಗಳು ದಡ ಅಪ್ಪಳಿಸಿ ಮುನ್ನುಗ್ಗುತ್ತಿದೆ. ಸಮುದ್ರದ ಭಾರೀ ಅಲೆಗಳಿಂದ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಂಗಮೇಟ ಭಾಗದ ಸಮುದ್ರ ತೀರದ ನಿವಾಸಿಗಳು ತಮ್ಮ ಬದುಕು ಎಲ್ಲಿ ಕೊಚ್ಚಿ ಹೋಗುವುದೋ ಎಂದು ಆತಂಕಗೊಳ್ಳುವಂತಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸ್ಥಳೀಯ ಸಮಸ್ಯೆ ಕುರಿತು ವಿವರಿಸಿ ಆಗಸ್ಟ್ 23ರಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲು ನಿರ್ಧರಿಸಿದ್ದು, ವಾರದೊಳಗೆ ಸಮಸ್ಯೆ ಪರಿಹಾರಕ್ಕೆ ಸ್ಪಂದನೆ ಸಿಗದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ತರಂಗಮೇಟದಲ್ಲಿ ಕಡಲ ಕೊರೆತದಿಂದ ಅಶೋಕ ಹರಿಕಂದ್ರ ಮನೆಗೆ ಫುಲ್ಲು ಮನೆ ಬಿದ್ದೋಗದೆ, ಏನೂ ಇಲ್ಲ, ಸಂಡಸ್ರು ಬಿದ್ದೋಗದೆ, ಮನೆ ಬಿದ್ದೋಗದೆ. ಸ್ವಲ್ಪ ದಯ ಮಾಡಿ ಏನಾದರೂ ಮಾಡಿ ಸ್ವಲ್ಪ ಸಹಾಯ ಮಾಡಿ ಸರ್, ಅಷ್ಟೇ ಬೇಡ್ಕೊಳ್ಳೋದು ನಿಮಗೆ. ನಾವೊಂದು 50 ವರ್ಷ ಮೇಲೆ ಆಗುತ್ತೆ. ಅಷ್ಟು ನೀರು ಸಮುದ್ರ ಬರಲಿಲ್ಲ. ಈ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಂದಿದೆ. ಮಾತಾಡಿ. ಹೌದು, ನಮ್ಮದು ಅಧಿಕಾರಿಗಳೇ ನಮಸ್ಕಾರ. ನಾವು ಹೇಳೋದೇನೆಂದರೆ, ಒಂದು 50 ವರ್ಷದಿಂದ ನಾವು ಇಲ್ಲಿ ಜೀವನ ಕಳೀತಾ ಇದ್ದೀವಿ, ಮೀನುಗಾರಿಕೆ ಮಾಡಿ. ಅದರಲ್ಲಿ ನಾವು ಈ ಕೊರತೆಯಿಂದ ಈಗ ಕೊರತೆನೇ ಬರ್ತಾ ಇದ್ದೀವಿ. ನಮ್ಗೆ ಎಂತ ಮಾಡೋದಿಲ್ಲ. ಏನಾದರೂ ನಮಗೆ ಸಹಾಯ ಮಾಡಿ ಮಾಡಿ ನಮ್ಮದು ಹಾರವಾಡದಲ್ಲಿ ಏನು ಕೊಡಲು ಕೊರತೆ ಆಗ್ತಾ ಇದೆ, ಅದನ್ನು ಎಲ್ಲ ಇಲಾಖೆಗೂ ತಿಳಿಸ್ಕೊಂಡು ನಾವು ತಿಳಿಸಿ ಅಂತ ಹೇಳಿದ್ರೆ ನಮ್ಮ ಚಪ್ಪಲ್ಲೇ ಸೌದು ಹೋಗಿದೆ ಅಂತ ಹೇಳ್ಬೋದು. ಆದರೆ ಇನ್ನು ಎಲ್ಲ ಅಧಿಕಾರಿಗಳು ಬಂದರು, ಮುಖ್ಯಮಂತ್ರಿ ಬಂದರು, DC ಅವರು ಬಂದರು, ಪೋರ್ಟ್ ಡಿಪಾರ್ಟ್ಮೆಂಟ್ CO ಅವರು ಬಂದು ಹೋಗಿದ್ದಾರೆ. ಆದರೂ ಒಂದು ವ್ಯವಸ್ಥಿತವಾದೊಂದು ಕೆಲಸನ ಮಾಡಿಕೊಡ್ತಾ ಇಲ್ಲ ಇವರು. ನಾವು ಯಾಕೆ ಈ ಥರ ಇನ್ನು ಎಲ್ಲ ಜನ ನಮ್ಮೆಲ್ಲ ಮೀನುಗಾರರು ಸೇರಿ ಒಂದು ಮೀಟಿಂಗ್ ಮಾಡಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಮನವಿಯನ್ನು ಅವರು ಸ್ವೀಕರಿಸಿ ಆದಷ್ಟು ಎಷ್ಟು ಬೇಕಾಗ್ತದೋ ಅಷ್ಟು ಬೇಗ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇದ್ದಲ್ಲೇ ಒಂದು ಉಗ್ರವಾದ ಒಂದು ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ಈ ನೋವಿಂದ ಹೇಳ್ತೇವೆ ಅಂದರೆ, ಮನೆ ಕಟ್ಟಲಿಕ್ಕೆ ಎಷ್ಟು ಬೇಕಾಗ್ತದೆ, ಉದುರ್ಲಿಕ್ಕೆ 1 ನಿಮಿಷನೂ ಇಲ್ಲ ಇವತ್ತು. ಆ ಥರ ಆಗೋಗಿದೆ. ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಆ ನೋವನ್ನು ಕೇಳಿದ್ರೆ ನಮಗೆ ಕಣ್ಣೀರು ಬರ್ತದೆ. ಆ ಥರ ಒಂದು ವಿಷಯದಲ್ಲಿ ಅಂಥ ವಿಷಯ ಎತ್ಕೊಂಡು ನೀವು AC ರೂಮಲ್ಲಿ ಕೂತ್ಕೊಂಡು ಒಂದು ಮನವಿ ಕೊಟ್ಟು ಇಷ್ಟು 7 ತಿಂಗಳಾಯಿತು, ಒಂದು ಸಮಸ್ಯೆನೇ ಪರಿಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಸ್ಪಾಟಿಗೆ ಬಂದ್ಕೊಂಡು ಎಲ್ಲ ಯೋಚನೆ ಮಾಡಿ ಆದರೂ ಅಲ್ಲಿ ಒಂದು ಕೆಲಸ ಆಗ್ತಿಲ್ಲ ನಮ್ಗೆ ಅಂತೇಳಿ ನೋವಾಗ್ತದೆ. ಅದೇ ಪ್ರಕಾರ ನಾವು ನಾಳೆ 8-9 ಗಂಟೆಗೆ DC ಆಫೀಸಿಗೆ ಹೋಗಿ DC ಅವರಿಗೆ ಮನವಿ ಕೊಟ್ಟು 1 ವಾರದೊಳಗೆ ಅವರೇನಾದ್ರು ಸಂಕ್ಷನ್ ಮಾಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ DC ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೇವೆ.